ಇಂದು ನಿಮಗೆಲ್ಲ ಪಾಠ ಮುಗಿದಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಛಂದಸ್ಸಿನ ಬಗ್ಗೆ ಈಗಾಗಲೇ ನಿಮಗೆ ತಿಳಿಸಿದ್ದೀವಿ. ಅದರಲ್ಲಿ ಛಂದಸ್ಸಿನಲ್ಲಿ ಯಾವ್ಯಾವ ನಮಗೆ ಬರ್ತಕ್ಕಂಥದ್ದು ಅಂದ್ರೆ ಇದರಲ್ಲಿ ಛಂದಸ್ಸಿನಲ್ಲಿ ಎರಡು ಅಂದ್ರೆ ಇಲ್ಲಿ ಮೂರು ರೀತಿಯ ಒಂದು ಛಂದಸ್ಸನ್ನು ನಾವು ಕಾಣಬಹುದು. ಅದರಲ್ಲಿ ಮಾತ್ರಗಳ ಛಂದಸ್ಸಿನಲ್ಲಿ ಮೂರು ಪ್ರಕಾರಗಳಿವೆ. ಇದರ ಮೂರು ಪ್ರಕಾರಗಳು. ಆ ಮೂರು ಪ್ರಕಾರಗಳು ಯಾವ್ಯಾವ ಅಂತಂದ್ರೆ ಮೂರು ವಿಧ ಅಥವಾ ಮೂರು ಪ್ರಕಾರಗಳು. ಹಾಗಾದ್ರೆ ಯಾವ್ಯಾವ ಅಂತಂದ್ರೆ ಅದರಲ್ಲಿ ಮುಖ್ಯವಾಗಿ ಮಾತ್ರಗಣ, ಎರಡನೇದಾಗಿ ಅಕ್ಷರಗಣ, ಮೂರನೇದಾಗಿ ಅಂಶಗಣ. ನೋಡಿ ಮಕ್ಕಳೇ, ಈಗಾಗಲೇ ನಿಮಗೆ ಮಾತ್ರಗಣದ ಬಗ್ಗೆ 8ನೇ ಕ್ಲಾಸಲ್ಲಿ ಮತ್ತು 9ನೇ ತರಗತಿಯಲ್ಲಿ ಹೇಳಿದ್ದೀವಿ. ಹಾಗೆಯೇ ಅರ್ಧವಾರ್ಷಿಕ ಪರೀಕ್ಷೆ ಮೊದಲು ಕೂಡ ಹೇಳಿದ್ದೀವಿ. ಹಾಗಾದ್ರೆ ಮಾತ್ರಗಳ ಆಧಾರದಿಂದ ಅಳಿತಕ್ಕಂತಹ ಗಣವನ್ನು ನಾವು ಮಾತ್ರಗಣ ಅಂತ ಕರಿತೀವಿ. ಹಾಗಾದ್ರೆ ಮಾತ್ರಗಳು ಯಾವ್ಯಾವು? ಈ ಲಘು ಅಂದ್ರೆ ಕುದುರೆ ಬಾಳದ ಆಕಾರದಲ್ಲಿ ಇರ್ತಕ್ಕಂಥ ಈ ಚಿಹ್ನೆಯನ್ನ ಲಘು ಎಂಬುದಾಗಿ ಕರಿತೀವಿ. ಉದಾಹರಣೆ, ಇದು ಎಷ್ಟು ಮಾತ್ರೆಯ ಚಿಹ್ನೆ ಅಂತಂದ್ರೆ ಒಂದು ಮಾತ್ರೆಯ ಚಿಹ್ನೆ. ಹಾಗೆಯೇ ಗುರು, ಉದಾಹರಣೆ, ಇದು ನೋಡಿ ಎರಡು ಮಾತ್ರೆಯ ಚಿಹ್ನೆ. ಇದನ್ನ ನಾವು ಗುರು ಎಂಬುದಾಗಿ ಕರೀತೇವೆ. ಗುರು ಮಾತ್ರೆಯ ಚಿಹ್ನೆ. ಇದು ಒಂದು ಮಾತ್ರೆಯ ಚಿಹ್ನೆ ನಾವು, ಇದು ಗುರು ಎರಡು ಮಾತ್ರೆಯ ಚಿಹ್ನೆ. ಮಾತ್ರೆಗಳ ಆಧಾರದಿಂದ ಅಳಿತಕ್ಕಂಥ ಛಂದಸ್ಸನ್ನು ನಾವು ಮಾತ್ರಾ ಛಂದಸ್ಸು ಅಂತ ಕರಿತೀವಿ. ಹಾಗಾದ್ರೆ ಮಾತ್ರಾ ಛಂದಸ್ಸಿಗೆ ಬರುವಂತ ಛಂದಸ್ಸು ಯಾವುದು? ಉದಾಹರಣೆಯಾಗಿ ಮಾತ್ರಾ ಛಂದಸ್ಸಿಗೆ, ಮಾತ್ರಾಗಣಕ್ಕೆ ಆಧಾರಿತವಾಗಿರುವಂತಹ ಛಂದಸ್ಸುಗಳು ಯಾವ್ಯಾವ ಆಗತ್ತೆ ಅಂತಂದ್ರೆ ಷಟ್ಪದಿ. ಯಾವುದು? ಷಟ್ಪದಿ. ಎರಡನೇದಾಗಿ ಕಂದಪದ್ಯ. ಇವೆರಡನ್ನೂ ಕೂಡ ಈಗಾಗಲೇ ನಿಮಗೆ ತಿಳಿಸಿದ್ದೀವಿ. ಷಟ್ಪದಿ ಮತ್ತು ಕಂದಪದ್ಯ ಮಾತ್ರಗಣಕ್ಕೆ ಆಧಾರವಾಗಿರುವಂತಹ ಛಂದಸ್ಸು. ಹಾಗಾಗಿ ಷಟ್ಪದಿಯಲ್ಲಿ ಸುಮಾರು ಎಷ್ಟು ವಿಧಗಳಿದಾವೆ ಅಂತಂದ್ರೆ ಎಷ್ಟು ವಿಧಗಳಿದಾವೆ ಅಂತ ಹೇಳಿದ್ವಿ? ಎಷ್ಟು ವಿಧಗಳು? 6 ವಿಧಗಳು. 6 ವಿಧಗಳಲ್ಲಿ ನಮಗೆ ಅಧ್ಯಯನಕ್ಕೆ ಬರುವಂತಹ ಛಂದಸ್ಸು. ಉದಾಹರಣೆ, ಕೌರವೇಂದ್ರನಾಥ್ ಕೊಂದೆ ನೀನು ಈ ಪದ್ಯ ಯಾವ ಛಂದಸ್ಸಿಗೆ ಆಧಾರಿತವಾಗಿದೆ? ಹೇಳಿ ನೋಡೋಣ, ಯಾವ ಛಂದಸ್ಸಿಗೆ ಆಧಾರಿತವಾಗಿದೆ? ಕೌರವೇಂದ್ರನಾಥ್ ಕೊಂದೆ ನೀನು. ಉದಾಹರಣೆ 3-4 ಮಾತ್ರೆಗಳು ಆಧಾರಿತವಾಗಿ ಗಣ ವಿಂಗಡಿಸಿ ಮಾಡಿ ನಿಮಗೆ ಅಭ್ಯಾಸಕ್ಕೆ ಅಧ್ಯಯನ ಮಾಡಲಿಕ್ಕೆ ಹೇಳಿ ಅಲ್ವಾ? ಹಾಗಾದ್ರೆ ಯಾವ ಒಂದು 3-4 ಮಾತ್ರೆಗಳು ಆಧಾರಿತವಾಗಿ ಬರುವಂತ ಛಂದಸ್ಸು ಯಾವುದಾದ್ರು ಷಟ್ಪದಿ? ಯಾವ ಷಟ್ಪದಿ? ಕಲ್ತಿಲ್ಲ ನೀವು? ಭಾಮಿನಿ ಷಟ್ಪದಿ. ಉದಾಹರಣೆ, ಭಾಮಿನಿ ಷಟ್ಪದಿ. ಮತ್ತೆ ಅದೇ ರೀತಿ ವೀರಲವ. ಮೊನ್ನೆ ಪದ್ಯ ಮುಗಿಸಾದ್ಮೇಲೆ ವೀರಲವ ಪದ್ಯವನ್ನ ಗಣ ವಿಂಗಡಿಸಿ, ಲಘುವಾಗಿ ಗಣ ವಿಂಗಡಿಸಿ ಷಟ್ಪದಿ ಹೆಸರನ್ನ ಬರೆಯದಂತೆ ಕೊಟ್ಟಿದ್ವಿ ಎಕ್ಸಾಮಿಗೆ. 5 ಮಾತ್ರೆಗಳ ಆಧಾರವಾಗಿ ಬರುವಂತ ಛಂದಸ್ ಯಾವುದು? ಯಾವ ಷಟ್ಪದಿ ಆಧಾರಿತವಾಗಿದೆ? ವೀರಲವ ಯಾವ ಷಟ್ಪದಿ ಆಧಾರಿತವಾಗಿದೆ? ನೀವು ಓದ್ತಾ ಇಲ್ಲ. ಉದಾಹರಣೆ, ವೀರಲವನು ಕೂಡ ಯಾವ ಷಟ್ಪದಿಗೆ ಆಧಾರಿತವಾಗಿ ಇರುವಂತಹ ಪದ್ಯ ಆಗಿದೆ ಅಂತಂದ್ರೆ ವಾರ್ತಕ ಷಟ್ಪದಿ. 5 ಮಾತ್ರೆಗಳು ಇರುವಂತಹ ಛಂದಸ್ಸು ನೋಡಿ. ಭಾಮಿನಿ ಷಟ್ಪದಿ ಇದು ಯಾವ ಪದದಲ್ಲಿ ಬರುತ್ತೆ ಅಂದ್ರೆ ಕೌರವೇಂದ್ರನ ಕೊಂದೆ ನೀನು. ಗೊತ್ತಾಯ್ತಾ? ಈ ಪದ ಆಗಿದೆ ಅಲ್ವಾ? ಮತ್ತೆ ಷಟ್ಪದಿ. ಇದನ್ನು ಕೂಡ ಈಗಾಗಲೇ ನಿಮಗೆ ಹೇಳಿದೆ. ಇದು ಈ ಷಟ್ಪದಿ ಯಾವ ಪದದಲ್ಲಿ ಬರುತ್ತೆ ಅಂದ್ರೆ ವೀರಲವ ಆಗಿದೆ ಅಲ್ವಾ?
ಇರಲು ಪದ್ಯ ಇದೆ ತಾನೆ, ಗಡ ವಿಂಗಡಿಸಿ ಮಾಡಿದ್ರಿ ತಾನೆ, ಮತ್ತೆ ಯಾಕೆ ಹೇಳ್ತಾ ಇಲ್ಲ? ಇದು ಎಷ್ಟೆಷ್ಟು ಮಾತ್ರ ಬರುತ್ತೆ ಅಂದ್ರೆ 5 + 5 + 5 5 ಮಾತ್ರೆಗಳು 2 ಗಣಗಳು ಪ್ಲಸ್ 5 ಮಾತ್ರೆಗಳು. ಮೊದಲನೇ ಸಾಲು ಎರಡನೇ ಸಾಲು ಸಮ, ಮೂರನೇ ಸಾಲು ಆರನೇ ಸಾಲು ಸಮ. ಮೂರನೇ ಸಾಲು ಮತ್ತು ಆರನೇ ಸಾಲಲ್ಲಿ ಲಘುವಾಗಿದ್ರು ಕೊನೆಯಲ್ಲಿ ಅದು ಗುರುವಾಗಿ ಪರಿಗಣಿಸಬೇಕು ಅಂತ ಒಂದು ಪದ್ಯವನ್ನು ನಾವು ವಾದಕ ಷಟ್ಪದಿ. ಇದು ಮೊದಲನೇ ಸಾಲು, ಹಾಗೆ ಎರಡನೇ ಸಾಲು, ಅದೇ ರೀತಿ ಮೂರನೇ ಸಾಲು ಮತ್ತೆ ಆರನೇ ಸಾಲು ಸಮ. ಗೊತ್ತಾಯ್ತಾ? ಇವುಗಳನ್ನ ನಾವು ಯಾವ ಛಂದಸ್ಸಿಗೆ ಬರುತ್ತಂದ್ರೆ ಇವೆಲ್ಲವೂ ಕೂಡ ಯಾವ ಆಧಾರಿತವಾಗಿ ಛಂದಸ್ಸಿನ ಗಣಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಮಾತ್ರಗಣ. ಇಲ್ಲಿ ಗಣಗಳ ಆಧಾರಿತವಾಗಿದ್ರೆ ಮಾತ್ರೆಗಳ ಆಧಾರಿತವಾಗಿ. ಮಾತ್ರೆಗಳು ಅಂತಂದ್ರೆ ಲಘು ಮತ್ತೆ ಗುರು. ಉದಾಹರಣೆ ಅಕ್ಷರ ಅಂತ ಇದಕ್ಕೆ ಗುರು, ಇದಕ್ಕೆ ಲಘು. ಒತ್ತಕ್ಷರ ಹಿಂದಿನ ಅಕ್ಷರ ಅಲ್ವಾ? ಈ ರೀತಿಯಾಗಿ ನಾವು 3-4 ಬರ್ತಕ್ಕಂಥ ಮೊದಲನೇ ಸಾಲು, ಎರಡನೇ ಸಾಲು ಸಮ, ಮೂರನೇ ಸಾಲು, ನಾಲ್ಕನೇ ಸಾಲು, ಐದನೇ ಸಾಲು, ಆರನೇ ಸಾಲು, 3 ಮತ್ತು 6ನೇ ಸಾಲು ಸಮ. ಉದಾಹರಣೆ ಕೊನೆಯಲ್ಲಿ ಲಘುವಾಗಿರೋದನ್ನು ಗುರುವಾಗಿ ಪರಿಗಣಿಸ್ತೀವಿ. 3 ಮತ್ತು 4 ಪ್ಲಸ್ 1 ಗಣ, 3 ಪ್ಲಸ್ 4 2 ಗಣ. ಈ ತರ ಬರ್ತಕ್ಕಂಥದ್ದನ್ನ ನಾವು ಯಾವ ಶಕ್ತಿ ಅಂತ ಕರಿತೀವಿ? ಯಾವ ಷಟ್ಪದಿ? ಗೊತ್ತಾಯ್ತಾ? ಅದೇ ರೀತಿ ವಾದಕ ಷಟ್ಪದಿ ಕೂಡ 5 + 5 ಮಾತ್ರೆಗಳು ಬರುವಂತದ್ದು ಯಾವ ಪದದಲ್ಲಿ ಬರುತ್ತೆ? ವೀರಲವ. ಯಾವುದರಲ್ಲಿ? ವೀರಲವ. ಈ ಮಾತ್ರೆಗಳಿಗೆ ಆಧಾರಿತವಾಗಿರುವಂತಹ ಒಟ್ಟಾರೆ ಯಾವ ಛಂದಸ್ಸು ಸಂಬಂಧಪಡುತ್ತೆ ಅಂದ್ರೆ ಅದರಲ್ಲಿ ಷಟ್ಪದಿ ಮತ್ತು ಕಂದಪದ. ಕಂದಪದ ಎಷ್ಟು ಸಾಲಿನ ಪದ್ಯ? 4 ಸಾಲಿನ ಪದ್ಯ. 4 ಸಾಲಿನ ಪದ್ಯ. ಎಷ್ಟು ಸಾಲಿನ ಪದ್ಯ? 4 ಸಾಲಿನ ಪದ್ಯ. ಎಷ್ಟೆಷ್ಟು ಮಾತ್ರೆಗಳು ಬರ್ತವೆ? ಎಷ್ಟು ಮಾತ್ರೆಗಳು ಬರ್ತವೆ? ಹೇಳ್ಕೊಟ್ಟಿದ್ದೀವರು. ಎಷ್ಟು ಮಾತ್ರೆಗಳು? ಇದು ಲಘು. ಯಾವ ಮಾತ್ರೆ ಇದು? ಲಘು. ಇದು ಲಘು, ಇದು ಲಘು. ಇದು ಗುರು. 4 1 2 3 4 ಲಘು ಮಾತ್ರೆ ಚಿಹ್ನೆ ಅಲ್ವಾ? ಇದು ಯಾವ ಚಿಹ್ನೆ? ಇದು ಗುರು. ಯಾವ ಚಿಹ್ನೆ? ಇದು ಗುರು ಮಾತ್ರೆ ಚಿಹ್ನೆ. 2 ಗೊತ್ತಾಯ್ತಾ? 4 ಈಕ್ವಲ್ಸ್ ಗುರು ಲಘು. 4 12. ಮೊದಲನೇ ಸಾಲು ಮತ್ತೆ ಎರಡನೇ ಸಾಲು, ಮೂರನೇ ಸಾಲು, ನಾಲ್ಕನೇ ಸಾಲು, ಒಂದನೇ ಸಾಲು, ಎರಡನೇ ಸಾಲು, ಮೂರನೇ ಸಾಲು, ನಾಲ್ಕನೇ ಸಾಲು. ಇಲ್ಲಿ ಒಂದನೇ ಸಾಲು, ಮೂರನೇ ಸಾಲು ಸಮ, ಎರಡನೇ ಸಾಲು, ನಾಲ್ಕನೇ ಸಾಲು ಸಮ. ಈ ತರ ಬರುವಂತಹ ಪದ್ಯವನ್ನು ನಾವು ಏನಂತ ಕರಿತೀವಿ? ಕಂದ ಪದ್ಯ. ಏನಂತ ಕರಿತೀವಿ? ಕಂದ ಪದ್ಯ. ಈ ಕಂದ ಪದ್ಯ ಮತ್ತು ಷಟ್ಪದಿ ಯಾವ ಛಂದಸ್ಸಿಗೆ ಅಥವಾ ಯಾವ ಗಣಕ್ಕೆ ಸಂಬಂಧಪಡುತ್ತದೆ? ಯಾವ ಗಣಕ್ಕೆ? ಮಾತ್ರ ಗಣಕ್ಕೆ. ಇವೆಲ್ಲ ನಿಮಗೆ ಅಭ್ಯಾಸ ಮಾಡಿಸಿದೀವಿ, ಮಾಡ್ತಿದ್ದೀರಾ? ಉದಯದ ಮರೆಯೋದಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಇದು ಸುಮಾರು 4 ಅಂಕಗಳಿಗೆ, 3 ಅಂಕಗಳಿಗೆ ಬರುವಂತ ಉದಯದ ಛಂದಸ್ಸು 3 ಅಂಕಗಳಿಗೆ. ಅದಕ್ಕೆ ನಿಮಗೆ ಗೌರವೇಂದ್ರ ಕೊಂದೆ ನೀನು ಇರುವಂತಹ ಪದ್ಯ, ನೆಕ್ಸ್ಟ್ ಅದೇ ರೀತಿ ವೀರಲವ, ಅದೇ ರೀತಿ ಚಲಮನೆ ಮೆರವೆ, ಅದರಲ್ಲಿ 4 ಸಾಲು ಇರ್ತಕ್ಕಂಥ ಪದ್ಯ. ಇದರಲ್ಲಿ ನಿಮಗೆ ಪರೀಕ್ಷೆ ಕೊಡೋದು 2 ಸಾಲು. ಮೊದಲನೇ ಸಾಲು ನೋಡಿ, 4 + 4 + 4 4 3 12. ಎರಡನೇ ಸಾಲು 4 4 4 4 4 4 5 20. ಗೊತ್ತಾಯ್ತಾ? ಮೊದಲನೇ ಸಾಲು ಎರಡನೇ ಸಾಲು. ನೋಡಿ, ಮೊದಲನೇ ಸಾಲು ಮೂರನೇ ಸಾಲು ಸಮ, ಎರಡನೇ ಸಾಲು ನಾಲ್ಕನೇ ಸಾಲು ಸಮ. ಈ ಎರಡನೇ ಸಾಲಲ್ಲಿ 4 ಮಾತ್ರೆ 4 4
ಗೊತ್ತಾಯ್ತಾ? ಚಲಮನೆ ಮೆರೆವೆ ಪದ್ಯ, ಆಮೇಲೆ ಕೆಮ್ಮನೆ ಮೀಸೆ ಒತ್ತನೆ. ಈ ಎರಡು ಪದ್ಯಗಳಲ್ಲಿ ನಿಮಗೆ ಕಂದ ಪದ್ಯಕ್ಕಿದೆ. ಇದನ್ನು ಕೂಡ ಕಂದ ಪದ್ಯ ಹೇಳ್ಕೊಟ್ಟಿದ್ದೀವಿ. ಹೇಳಿದಿರ್ತಾನೆ, ಹೇಳ್ಕೊಟ್ಟಿದ್ರು, ಮಾತಾಡಿ ಹೇಳಿದಿರ್ತಾನೆ. ಹಾಗಾದ್ರೆ ಕೌರವ್ಯದನ್ನ ಕೊಂದಿದ್ದು ಇದು ಯಾವ ಷಟ್ಪದಿಗೆ ಸಂಬಂಧಪಟ್ಟಿದೆ? ಕೌರವ್ಯದನ್ನ ಕೊಂದಿ ನೀನು, ಈ ಪದ್ಯವು ಯಾವ ಷಟ್ಪದಿಗೆ ಸಂಬಂಧಿಸಿದೆ? ಯಾವ ಷಟ್ಪದಿಗೆ? ಭಾಮಿನಿ ಷಟ್ಪದಿಗೆ. ಬರ್ತಿದ್ದೀನಿ, ನೀವೇನಿದ್ರಿ? ಇಲ್ಲಿದ್ದೀರೋ? ನೆಕ್ಸ್ಟ್ ಅದೇ ರೀತಿ ವೀರಲವ ಅನ್ನುವಂತ ಪದ್ಯ, ಈ ಪದ್ಯವು ಯಾವ ಷಟ್ಪದಿಗೆ ಸಂಬಂಧಿಸಿದೆ? ಯಾವ ಷಟ್ಪದಿಗೆ? ವಾರ್ಧಕ ಷಟ್ಪದಿಗೆ. ವಾರ್ಧಕ ಷಟ್ಪದಿ ಎಷ್ಟೆಷ್ಟು ಮಾತ್ರೆಗಳು ಬರುತ್ತೆ? 5 ಮಾತ್ರೆ. 5 ಮಾತ್ರೆಗಳು. ಷಟ್ಪದಿ ಅಂದ್ರೆ ಎಷ್ಟು ಸಾಲಿನ ಪದ್ಯ? 5. ಎಷ್ಟು ಸಾಲಿನ ಪದ್ಯ? 6 ಸಾಲಿನ ಪದ್ಯ. 6 ಸಾಲಿನ ಪದ್ಯ. ಷಟ್ ಅಂದ್ರೆ ಎಷ್ಟು? 6. ಪದ್ಯ ಅಂದ್ರೆ ಸಾಲು. ಹೌದಾಯ್ತಾ? ಹೀಗೆ ಇಷ್ಟು ಈ ಮಾತ್ರಾಗಣಕ್ಕೆ ಷಟ್ಪದಿ ಮತ್ತು ಕಂದ ಪದ್ಯ, ತ್ರಿಪದಿ. ಹೌದಾಯ್ತಾ? ಅಂದ್ರೆ ಈ ಒಂದು ಗಣಕ್ಕೆ ಆಧಾರವಾಗಿರುವಂತ ಒಂದು ಗಣವನ್ನು ನಾವು ಮಾತ್ರಾ ಛಂದಸ್ಸು ಅಥವಾ ಮಾತ್ರಾ ಗಣ ಎಂದು ಕರೀತೀವಿ. ನೆಕ್ಸ್ಟ್ ಅಕ್ಷರ ಗಣ. ಈ ಅಕ್ಷರ ಗಣದಲ್ಲಿ ಹಾಗಾದ್ರೆ ಈ ಅಕ್ಷರ ಗಣವು ಇದರಲ್ಲಿ ನಾವು ಅಕ್ಷರಗಳ ಅಂದ್ರೆ ಏನು ಹಾಗಾದ್ರೆ ಅಂತಂದ್ರೆ ಅಕ್ಷರಕ್ಕೆ ಆಧಾರಿತವಾಗಿ, ಅಕ್ಷರಗಳ ಆಧಾರದ ಮೇಲೆ. ಈಗ ನಾವು ಲಘು ಗುರು ಇಲ್ಲಿ ನೋಡಿ ಅಕ್ಷರ ನಾವು ಮಾತ್ರೆಗಳ ಆಧಾರದ ಮೇಲೆ ಲೆಕ್ಕ ಹಾಕಿದ್ವಿ. 4 2 1 3 3 1 4. ಆದರೆ ಅಕ್ಷರ ಗಣಕ್ಕೆ ಅಕ್ಷರಗಳನ್ನ ನಾವು ಕಂಡುಹಿಡಿತೀವಿ. ಅಕ್ಷರಗಳನ್ನ 3 ಅಕ್ಷರಗಳು ಸೇರಿದ್ರೆ 3 ಅಕ್ಷರಗಳು ಸೇರಿದ್ರೆ ಅದರ ಆಧಾರದ ಮೇಲೆ ಅಳಿತಕ್ಕಂಥ ಗಣವನ್ನು ನಾವು ಅಕ್ಷರಗಳ ಅಂತ ಕರೀತೀವಿ. ಗೊತ್ತಾಯ್ತಾ? ಈಗ ನಾವು ಅಕ್ಷರ ಗಣಕ್ಕೆ ತಿಳ್ಕೊಳ್ಳೋಣ. ಹಾಗಾದ್ರೆ ಅಕ್ಷರ ಗಣ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಅಕ್ಷರಗಳು ಹೆಸರೇ ಹೇಳುವಂತೆ ಅಕ್ಷರಗಳು ಇಲ್ಲಿ 3 ಅಕ್ಷರಗಳಿಗೆ ಒಂದರಂತೆ ಗಣವನ್ನು ಹಾಕಿಕೊಂಡು ಹಾಕುವ ಒಂದು ಪದ್ಧತಿಗೆ ಅಕ್ಷರ ಗಣ ಎಂದು ಕರೆಯುತ್ತಾರೆ. ಹಾಗಾದ್ರೆ ಅಕ್ಷರ ಗಣಕ್ಕೆ ಆಧಾರವಾಗಿರುವಂತಹ ಛಂದಸ್ಸು ಯಾವ್ದಂತಂದ್ರೆ ವೃತ್ತಗಳು. ಇದರ ಅರ್ಥ ಆಗ್ತಾ ಇದೆಯಾ? ಕಂದ ಪದ್ಯ ಯಾವ ಪದ್ಯದಲ್ಲಿ ಬಂದಿದೆ ಅನ್ನೋದು ಅರ್ಥ ಇದೆಯಾ? ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಉದಾಹರಣೆ ಚಲಮನೆ ಮೆರವೆ ಮತ್ತು ಕೆಮ್ಮನೆ ಮೀಸಿ ಒತ್ತನೆ ಪದ್ಯ. ಹಾಗಾದ್ರೆ ಕೌರವ್ಯದನ್ನ ಕೊಂದಿ ನೀನು, ಈ ಪದ್ಯವು ಇದರಲ್ಲಿ ಯಾವ ಷಟ್ಪದಿ ಇದೆ? ಹಾಗಾದ್ರೆ ಯಾವ ಷಟ್ಪದಿ? ಭಾಮಿನಿ ಷಟ್ಪದಿ. ಭಾಮಿನಿ ಷಟ್ಪದಿ. ವೀರಲವ ಅನ್ನೋದು ಯಾವ ಷಟ್ಪದಿ ಇದೆ? ಇವೆರಡನ್ನ ನೀವು ವರ್ಕ್ ಮಾಡಿದ್ರೆ ಮತ್ತೆ ಕಂದ ಪದ್ಯ ಇದರಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ. ಆಗ ಕೊನೆಗೆ ನಿಮಗೆ 3 ಅಂಕಗಳು ಸಿಗುತ್ತೆ. ನೆಕ್ಸ್ಟ್ ಈಗ ನಾವು ಅಕ್ಷರ ಗಣಕ್ಕೆ ಬರೋಣ. ಛಂದಸ್ಸಿನಲ್ಲಿ ಆಧಾರವಾಗಿರ್ತಕ್ಕಂಥ ಛಂದಸ್ಸು ಇರುವಂತಹ ಗಣಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ಷರ ಗಣದ ಬಗ್ಗೆ ತಿಳ್ಕೊಳ್ಳೋಣ. ಈಗ ಅಕ್ಷರ ಗಣದ ಬಗ್ಗೆ ಬರ್ಕೊಳ್ಳಿ. ಅಕ್ಷರಗಳು ಹೆಸರೇ ಹೇಳುವಂತಹ ಅಕ್ಷರಗಳ ಆಧಾರಿತವಾಗಿರುವಂತಹ ಛಂದಸ್ಸನ್ನ ಅಕ್ಷರ ಗಣ ಎಂದು ಕರೆಯುತ್ತೇವೆ. ಅಕ್ಷರ ಗಣ ಗೊತ್ತಾಯ್ತಾ? ಅಕ್ಷರ ಗಣ ಅಕ್ಷರಗಳ ಏನು ಅಂತಂದ್ರೆ ನೋಡಿ, 3 ಅಕ್ಷರಗಳು ಹೆಸರೇ ಹೇಳುವಂತೆ 3 ಅಕ್ಷರಗಳು ಸೇರಿ ಒಂದು ಗುಂಪಾಗುವುದಕ್ಕೆ, ಗಣ ಅಂದ್ರೆ ಗುಂಪು ಆಗುವುದಕ್ಕೆ ಅಕ್ಷರ ಗಣ ಎಂದು ಕರೆಯುತ್ತಾರೆ. ಹಾಗಾದ್ರೆ ಇದಕ್ಕೆ ಇರುವಂತಹ ಉದಾಹರಣೆ ಛಂದಸ್ಸು ಯಾವುದು ಅಂತಂದ್ರೆ ವೃತ್ತಗಳು. ಯಾವ್ದು? ವೃತ್ತಗಳು. ಹಾಗಾದ್ರೆ ಇದಕ್ಕೆ ಇನ್ನೊಂದು ಹೆಸರು ಯಾವ್ದಂತಂದ್ರೆ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರೀತಾರೆ. ಖ್ಯಾತ ಕರ್ನಾಟಕ ವೃತ್ತಗಳು. ಮೊನ್ನೆ ದಿನ ಹೇಳಿದ್ವಿ ಅಲ್ವಾ? ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರೀತಾರೆ. ಅಕ್ಷರಗಳಿಗೆ ಆಧಾರವಾಗಿರುವಂತಹ ಛಂದಸ್ಸು ಯಾವುದು ಅಂತಂದ್ರೆ ವೃತ್ತ. ಖ್ಯಾತ ಕರ್ನಾಟಕ ವೃತ್ತಗಳು ವೃತ್ತಗಳು ಎಂದು ಕರೀತಾರೆ. ಹಾಗೆಯೇ ಇದರಲ್ಲಿ ಲಘು ಯಾವುದು ಗುರು ಯಾವುದು ಅನ್ನೋದನ್ನ ನಿಮ್ಗೆ ಹೇಳಿದ್ವಿ. ಆ ಲಘು ಯಾವುದು ಗುರು ಯಾವುದು ಅನ್ನೋದನ್ನ ಈಗಾಗಲೇ ನಿಮಗೆ ಲಘು ಎಷ್ಟು ಮಾತ್ರೆ ಚಿಹ್ನೆ? ಎರಡಪ್ಪ ಎಷ್ಟು ಮಾತ್ರೆ ಚಿಹ್ನೆ? ಗುರು ಎಷ್ಟು ಮಾತ್ರೆ ಚಿಹ್ನೆ? 2 ಮಾತ್ರೆ ಚಿಹ್ನೆ. ಹಾಗೆಯೇ ಈ ಅಕ್ಷರಗಳಿಗೆ
ಇರುವಂತಹ ಮುಖ್ಯವಾದಂತಹ ಸೂತ್ರ ಯಾವುದು ಅಂತಂದ್ರೆ ಗೊತ್ತಾಯ್ತಾ? ಸೂತ್ರ ಯಮಕರಾಜ ಬಾನಸಲಗಂ. ಯಮಕ ರಾಜ ಬಾನಸಲಗಂ. ಗೊತ್ತಾಯ್ತಾ? ಯಮಕರಾಜ ಬಾನಸಲಗಂ ಇದರಲ್ಲಿ 8 ಪ್ರಕಾರಗಳಿವೆ, 8 ವಿಧಗಳು. ಗೊತ್ತಾಯ್ತಾ? ಆ 8 ವಿಧಗಳು ಯಾವ್ಯಾವ ಹಾಗಾದ್ರೆ ಅನ್ನೋದನ್ನ ಗಮನಿಸೋಣ. 8 ರೀತಿಯ ವಿಧಗಳು. ಅದರಲ್ಲಿ ಮೊದಲನೇದು ಯಗಣ. ಬರ್ಕೊಳ್ಳಿ. ಗಣಗಳು, 8 ವಿಧದ ಗಣಗಳು. ಗೊತ್ತಾಯ್ತಾ? ಗಣಗಳು, ಅಕ್ಷರಗಳು, ನಂತರ ಮಾತ್ರ ವಿನ್ಯಾಸ. ನೋಡಿ, ಯಗಣ, ಯಮಕ, ಅದಕ್ಕೆ ಸೂತ್ರ ಯಾವಂತಂದ್ರೆ ಮೊದಲ ಲಘು, ನಂತರ ಗುರು. ಹಾಗೆಯೇ ಎರಡನೇದಾಗಿ ಮಗಣ. ನೋಡಿ, ಯಗಣ ಅಂತ ಬಂತು. ನೆಕ್ಸ್ಟ್ ಮಗಣ. ಇದಕ್ಕೆ ಅಕ್ಷರಗಳ ವಿನ್ಯಾಸ ಮಾತಾರ. ಹಾಗಾದ್ರೆ ಇದರಲ್ಲಿ ನೋಡಿ, ಇದಕ್ಕೆ ಗುರು, ಇದು ಗುರು. ನೋಡಿ, ಗುರು. ಇದರಲ್ಲಿ ಮಾತ್ರ ವಿನ್ಯಾಸವನ್ನು ನಾವಿಲ್ಲೇ ಕಂಡುಹಿಡಿಯಬಹುದು. ನೋಡಿ, ಇದು ಯಮಕ. ಇದಕ್ಕೆ ಯಾವ ಮಾತ್ರ ಹಾಕ್ತೀವಿ ನಾವು? ಲಘು. ಇದಕ್ಕೆ ಗುರು, ಇದಕ್ಕೆ ಲಘು. ಬಂದು ಹೇಳ್ಬೇಕಾಗುತ್ತೆ, ಗುರುತಿಸ್ಬೇಕಾಗುತ್ತೆ. ನೋಡ್ಕೊಳ್ಳಿ. ಅದೇ ರೀತಿ ಮೂರನೇದಾಗಿ ತಗಣ. ಹಾಗಾದ್ರೆ ಇದಕ್ಕೆ ಅಕ್ಷರಗಳ ವಿನ್ಯಾಸ ತ ರ ಜ. ಹಾಗಾದ್ರೆ ಈ ತಾಗೆ ಯಾವ ಮಾತ್ರ ಹಾಕ್ಬೇಕು? ಗುರು. ಅನ್ನುವಂತಹ ಸೂತ್ರದಲ್ಲಿ 8 ಗಣಗಳಿದ್ದಾವೆ. 8 ಗಣದಲ್ಲಿ ಯಗಣ, ಮಗಣ, ತಗಣ, ರಗಣ, ಜಗಣ, ಬಗಣ, ನಗಣ, ಸಗಣ. ಗೊತ್ತಾಯ್ತಾ? ನೋಡಿ, ತಗಣ. ಹಾಗೇನೆ 4ನೇದಾಗಿ ರಗಣ. ನೆಕ್ಸ್ಟ್ 5ನೇದಾಗಿ ಜಗಣ. ನೆಕ್ಸ್ಟ್ 6ನೇದಾಗಿ ಬಗಣ. 7ನೇದಾಗಿ ನಗಣ. 8ನೇದಾಗಿ ಸಗಣ. ಹಾಗಾದ್ರೆ ರಗಣಕ್ಕೆ ನೋಡಿ, ಇದಕ್ಕೆ ಅಕ್ಷರಗಳು ರ ಜ ಬ. ಹಾಗೆಯೇ ಜಗಣಕ್ಕೆ ಇರುವಂತಹ ಅಕ್ಷರ ವಿನ್ಯಾಸ ಯಾವುದು ಅಂತಂದ್ರೆ ಜ ಬ ನ. ನೆಕ್ಸ್ಟ್ ಬಗಣಕ್ಕೆ ಇರುವಂತಹ ಅಕ್ಷರ ವಿನ್ಯಾಸ ಯಾವುದು ಅಂತಂದ್ರೆ ಬ ನ ಸ. ನೆಕ್ಸ್ಟ್ ನಗಣಕ್ಕೆ ಇರುವಂತಹ ಅಕ್ಷರ ವಿನ್ಯಾಸ ಯಾವುದು ಅಂತಂದ್ರೆ ನ ಸ ಲ. ನೆಕ್ಸ್ಟ್ ಸಗಣಕ್ಕೆ ಇರುವಂತಹ ಅಕ್ಷರ ವಿನ್ಯಾಸ ಯಾವುದು ಅಂತಂದ್ರೆ ಸ ಲ ಗಂ. ಗೊತ್ತಾಯ್ತಾ? ನೋಡಿ, ಯಗಣಕ್ಕೆ ಯಮಕ, ಇಲ್ಲಿ ಗುರು ಬಂತು. ಇದಕ್ಕೆ ನೋಡಿ, ಲಘು, ಗುರು ಮಾತ್ರ ವಿನ್ಯಾಸ. ಅದೇ ರೀತಿ ಮಗಣ, ಮಾತಾರ, ಅಕ್ಷರ ವಿನ್ಯಾಸ. ನೆಕ್ಸ್ಟ್ ತಗಣಕ್ಕೆ ತರಜ, ರಗಣಕ್ಕೆ ರಾಜಬ. ನೆಕ್ಸ್ಟ್ ಜಗಣಕ್ಕೆ ಜವನ, ಬಗಣಕ್ಕೆ ಬನಸ, ನಗಣಕ್ಕೆ ನಸಲ, ಸಗಣಕ್ಕೆ ಸಲಗಂ. ಅದೇ ರೀತಿ ಇದರ ಆಧಾರದ ಮೇಲೆ ಈಗ ಮಾತ್ರ ವಿನ್ಯಾಸ ಮಾಡ್ತಾರೆ. ಇಲ್ಲಿ ಈ ಅಕ್ಷರಗಳನ್ನು ಗುರುತಿಸ್ಬಿಟ್ಟು ಮಾತ್ರ ವಿನ್ಯಾಸ ಮಾಡೋ. ಗುಡ್. ನೆಕ್ಸ್ಟ್ ಬರೋಣ, ಫಾಸ್ಟ್ ಆಗಿ ಬನ್ನಿ. ಯಾವ ಮಾತ್ರ ಹಾಕ್ಬೇಕು ಈ ಅಕ್ಷರಕ್ಕೆ? ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಬನ್ನಿ.
ನೋಡ್ಲು ಸರಿ ಜಾಗ ಬಿಡ್ರಿ ಜಾಗರಣೆಗೆ ಮಾತ್ರ ವಿನ್ಯಾಸ ಹಾಕು. ಗುಡ್. ನೆಕ್ಸ್ಟ್ ಬನ್ನಿ. ಬೇಗ ಬಾಣಸಕ್ಕೆ ಮಾತ್ರ ವಿನ್ಯಾಸ ಹಾಕು. ಗುಡ್. ದೊಡ್ಡದಾಗ. ನೆಕ್ಸ್ಟ್ ನಸಲ ಅನ್ನುವಂತಹ ಅಕ್ಷರ ವಿನ್ಯಾಸಕ್ಕೆ ಹಾಕು. ಗುಡ್. 3 ಲಘು ಲಘು ಗೊತ್ತಾಯ್ತಾ? ಬಾಗ್ಬಿಡ್ಬೇಕು. ನೆಕ್ಸ್ಟ್ ಬರಮ್ಮ. ನೆಕ್ಸ್ಟ್ ಲಘುಗಳು ಹಾಕು ಅಕ್ಷರಗಳ ವಿನ್ಯಾಸಕ್ಕೆ. ಕೂತ್ಕೊಂಡ್ರಿ ನೋಡಿ. ಈಗ ನೀವು ಹಾಕಿದ ಅಕ್ಷರ ವಿನ್ಯಾಸಕ್ಕೆ ಇದೇ ಸೂತ್ರವನ್ನ ನೆನಪಿಟ್ಕೋಬೇಕು. ನೋಡಿ, ಯಗಣಕ್ಕೆ ಮೊದಲ ಲಘು ನಂತರ ಗುರು ಗುರು, ಮಗಣಕ್ಕೆ 3 ಗುರು ಗುರು ಬಂದರೆ ಅದನ್ನ ಮಗಣ ಅಂತ ಕರೀತಾರೆ. ನೋಡ್ಕೊಂಡ್ರಪ್ಪ. ಅದೇ ರೀತಿ ತಗಣಕ್ಕೆ ಮೊದಲ 2 ಗುರು ಬಂದು ನಂತರ ಲಘು ಬಂದ್ರೆ ಅದನ್ನ ತಗಣ, ನಂತರ ರಗಣ ಅಂದ್ರೆ ಮಧ್ಯದಲ್ಲಿ ಲಘು ಬಂದು ಆಚೆ ಈಚೆ ಗುರು ಬಂದ್ರೆ ಅದನ್ನ ರಗಣ ಅಂತ ಕರೀತಾರೆ. ನಂತರ ಜಗಣ ಅಂತಂದ್ರೆ ನೋಡಿ, ಆಚೆ ಈಚೆ ಲಘು ಬಂದು ಮಧ್ಯದಲ್ಲಿ ಗುರು ಬಂದ್ರೆ ಅದನ್ನ ಜಗಣ ಅಂತ ಕರೀತಾರೆ. ಹಾಗೇನೆ ಬಗಣ ಅಂತಂದ್ರೆ ಮೊದಲ ಗುರು ಬಂದು 2 ಲಘು ಬಂದರೆ ಅದನ್ನ ಬಗಣ ಅಂತ ಕರೀತಾರೆ. ನಗಣ ಅಂತಂದ್ರೆ ಇದರ ಮಾತ್ರ ವಿನ್ಯಾಸ 3 ಲಘು ಬಂದ್ರೆ ನಗಣ. ನಂತರ ಸಗಣಕ್ಕೆ ಮೊದಲ 2 ಲಘು ಬಂದು ನಂತರ ಗುರು ಬಂದ್ರೆ ಇದನ್ನ ನಾವು ಯಾವ ರೀತಿ ಕರಿತೀವಿ ಅಂದ್ರೆ ಸಗಣ. ಆಗ ಇದರ ಸೂತ್ರ ವಿನ್ಯಾಸ ಏನ್ ಹೇಳುತ್ತೆ? ಯಮಕರಾಗ ಬಾಣಸಲಗಂ. ಈ ಯಮಕರಾಗ ಬಾಣಸಲಗಂ ಅನ್ನುವಂತ 8 ರೀತಿಯ ಗಣ ವಿನ್ಯಾಸದ ಕ್ರಮವನ್ನು ನಾವು ತಿಳ್ಕೊಂಡು ಮುಂದಿನ ವೃತ್ತಗಳ ಒಂದು ಛಂದಸ್ಸನ್ನು ಗುರುತಿಸಬಹುದು. ಗೊತ್ತಾಯ್ತಾ? ಹಾಗಾದ್ರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ವೃತ್ತಗಳು ಹಾಗಾದ್ರೆ ಎಷ್ಟು ವಿಧಗಳಿದಾವೆ ಅಂದ್ರೆ ನೋಡಿ, 8 ವಿಧಗಳು ಇದ್ದಾವೆ. ಸರಿ, ಎಷ್ಟು ವಿಧಗಳು? 6 ವಿಧಗಳು. ಎಷ್ಟು? 6 ವಿಧಗಳು. ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಎಷ್ಟು ವಿಧಗಳಿದ್ದಾವೆ? 6 ವಿಧಗಳಿದ್ದಾವೆ. ಒಂದನೇದು ಚಂಪಕಮಾಲ ವೃತ್ತ. ಬರ್ಕೊಳ್ಳಿ. ಒಂದನೇದು ಯಾವುದು? ಚಂಪಕಮಾಲ ವೃತ್ತ. ನಂತರ ಎರಡನೇದಾಗಿ ಉತ್ಪಲಮಾಲ ವೃತ್ತ. ಉತ್ಪಲ ಮಾಲ ವೃತ್ತ. ನಂತರ ಮೂರನೇದಾಗಿ ವಿಕ್ರೀಡಿತ ವೃತ್ತ. ವಿಕ್ರೀಡಿತ ವೃತ್ತ. ನಂತರ ನಾಲ್ಕನೇದಾಗಿ ಭವೀಕ್ರೀಡಿತ ವೃತ್ತ. ಭವೀಕ್ರೀಡಿತ ವೃತ್ತ. ನಂತರ ಐದನೇದಾಗಿ ನೋಡಿ, ಇಲ್ಲಿ ಬರೀತೀನಿ. ಐದನೇದಾಗಿ ಯಾವುದು? ಸೃದ್ಗರ ವೃತ್ತ. ನಂತರ ಆರನೇದಾಗಿ ಮಹಾಸೃದ್ಗರ ವೃತ್ತ. ಮಹಾಸೃದ್ಗರ ವೃತ್ತ. ಗೊತ್ತಾಯ್ತಾ? ಒಟ್ಟು ಎಷ್ಟು ವಿಧಗಳಿದ್ದಾವೆ? 6. ಎಷ್ಟು ವಿಧಗಳಿದ್ದಾವೆ? 6 ವಿಧಗಳು. ಗೊತ್ತಾಯ್ತಾ? 6 ವಿಧಗಳು. ಬರಪ್ಪ, ನೀನ್ ಹೇಳ್ಬಾರಲ್ಲಿ. ಈ 6 ವಿಧಗಳು ಅಂದ್ರೆ ನಾವು ಖ್ಯಾತ ಕರ್ನಾಟಕ ವೃತ್ತ ಕರೀತೀವಿ. ಏನಂತ ಕರೀತೀವಮ್ಮ? ಖ್ಯಾತ ಕರ್ನಾಟಕ ವೃತ್ತಗಳು ಅಂತೇಳಿ. ಯಾವ ಹೇಳಪ್ಪ? ಚಂಪಕಮಾಲ ವೃತ್ತ. ಬರೀಡಲ್ಲಿ ಕೋರ್ಸಲ್ಲಿ ಚಂಪಕಮಾಲ ವೃತ್ತ. ನೆಕ್ಸ್ಟ್ ಉತ್ಪಲಮಾಲ ವೃತ್ತ. ಉತ್ಪಲಮಾಲ ವೃತ್ತ. ವಿಕ್ರೀಡಿತ ವೃತ್ತ. ಆಮೇಲೆ ವೃತ್ತ. ಆಮೇಲೆ ಸೃದ್ಗರ ವೃತ್ತ. ಸೃದ್ಗರ ವೃತ್ತ. ವೃತ್ತ. ಸೃದ್ಗರ ವೃತ್ತ. ವೃತ್ತ. ಮಹಾಸೃದ್ಗರ ವೃತ್ತ. ಹೀಗೆ ಒಟ್ಟು ವೃತ್ತಗಳಲ್ಲಿ 6 ವಿಧಗಳಿವೆ. ಈಗ 6 ವಿಧಗಳಲ್ಲಿ ಮೊದಲನೇದು ನಾವು ಚಂಪಕಮಾಲ ವೃತ್ತದ ಬಗ್ಗೆ ತಿಳ್ಕೊಳ್ಳೋಣ. ಗೊತ್ತಾಯ್ತಾ? ಯಾವ ವೃತ್ತದ ಬಗ್ಗೆ ಗಮನಿಸೋಣ? ಚಂಪಕಮಾಲ ವೃತ್ತ. ಗೊತ್ತಾಯ್ತಾ?
ಚಂಪಕಮಾಲ ವೃತ್ತ. ಚಂಪಕಮಾಲ ವೃತ್ತ. ಈ ಚಂಪಕಮಾಲ ವೃತ್ತವು ನೋಡಿ ಹೇಗೆ ಈ ಪದ್ಯದಲ್ಲಿ ನಾವು ಗುರುತಿಸಬಹುದಂದ್ರೆ 4 ಸಾಲು ಸಮನಾಗಿರ್ತಕ್ಕಂಥದ್ದು. ಎಷ್ಟು ಸಾಲು? 4 ಸಾಲು. ಚಂಪಕಮಾಲ ವೃತ್ತವು ಸುಮಾರು ನೋಡಿ ಪ್ರತಿ ಸಾಲಿನಲ್ಲಿ 4 ಸಾಲಿನ ಪದ್ಯವಾಗಿದೆ. ಇದು ಎಷ್ಟು ಸಾಲಿನ ಪದ್ಯ? ಇದು ಎಷ್ಟು ಸಾಲಿನ ಪದ್ಯ? 4 ಸಾಲು ಸಾಲುಗಳ ಸಮಾನ ಪದ್ಯವಾಗಿತ್ತು. ಅದರಲ್ಲಿ ಪ್ರತಿ ಸಾಲಿನಲ್ಲಿ 21 ಅಕ್ಷರಗಳು ಬರುತ್ತವೆ. ಎಷ್ಟು ಅಕ್ಷರ ಬರ್ತವೆ? 21 ಅಕ್ಷರಗಳು ಬರ್ತವೆ. ಎಷ್ಟು ಅಕ್ಷರ? 21 ಅಕ್ಷರಗಳು. ಹಾಗೆ ಎಷ್ಟು ಗಣಗಳು? 7 ಗಣಗಳು. ಎಷ್ಟು ಗಣಗಳು? 7 ಗಣಗಳು ಬರುತ್ತವೆ. ಹಾಗಾದ್ರೆ 7 ಗಣಗಳಿಂದ ಕೂಡಿದ್ದು ಕೊನೆಗೆ ಯಾವ ಪ್ರಾಸದಿಂದ ಕೂಡಿರ್ತದೆ ಅಂದ್ರೆ ಆದಿ ಪ್ರಾಸದಿಂದ. ಹಾಗಾದ್ರೆ ಯಾವ ಗಣಗಳು ಯಾವಂತಂದ್ರೆ ನ, ಜ, ಬ, ಜ, 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 ರ. ಅಂದ್ರೆ ಈ ಸೂತ್ರವು ನೋಡಿ ಈ 7 ಗಣಗಳ ಆಧಾರಿತವಾಗಿ ಇರುವಂತಹ ಒಂದು ವೃತ್ತ ಯಾವುದು ಅಂತಂದ್ರೆ ಚಂಪಕಮಾಲ ವೃತ್ತ. ಯಾವ ವೃತ್ತ? ಚಂಪಕಮಾಲ ವೃತ್ತ. ಈ ಚಂಪಕಮಾಲ ವೃತ್ತದಲ್ಲಿ ಬರುವಂತಹ ಸೂತ್ರ ಯಾವ್ದಂತಂದ್ರೆ ನಜಬದ್ಧತೆಯನ್ನು ಬಗೆಗೊಳ್ಳುತ್ತದೆ ಚಂಪಕಮಾಲೆ ಇಂದ ಬರುತ್ತದೆ. ಹಾಗಾದ್ರೆ ಈ ಚಂಪಕಮಾಲ ವೃತ್ತವು ಎಷ್ಟು ಸಾಲಿನಲ್ಲಿ ಎಷ್ಟು ಸಾಲಿನಿಂದ ಕೂಡಿರುತ್ತದೆ? 4 ಸಾಲಿಂದ. ನೋಡಿ 1ನೇ ಸಾಲು, 2ನೇ ಸಾಲು, 3ನೇ ಸಾಲು, 4ನೇ ಸಾಲು. ಈ 4 ಸಾಲಿನಲ್ಲೂ ಕೂಡ ಪ್ರತಿ ಸಾಲಿನಲ್ಲಿ ಎಷ್ಟು ಅಕ್ಷರ ಇರ್ತವೆ? 21. ಎಷ್ಟು ಅಕ್ಷರ ಇರ್ತವೆ? 21. ಎಷ್ಟು ಅಕ್ಷರ? 21. 21 ಅಕ್ಷರ ಬರುತ್ತೆ. ಎಷ್ಟು ಗಣಗಳು ಬರ್ತವೆ? 7 ಗಣಗಳು. ಗಣ ಅಂದ್ರೇನು? ಗುಂಪು. ಗಣ ಅಂದ್ರೇನಪ್ಪ? ಗುಂಪು. ಎಷ್ಟು ಅಕ್ಷರಗಳು ಸೇರಿ ಒಂದು ಗುಂಪು? 3 ಅಕ್ಷರಗಳು ಸೇರಿ ಒಂದು ಗುಂಪು. 3 ಅಕ್ಷರಗಳು ಸೇರಿ ಒಂದು ಗುಂಪಾಗುತ್ತದೆ. ಗೊತ್ತಾಯ್ತಾ? ಹೀಗೆ ಈ ರೀತಿಯಾಗಿ ನಜಬಜ ಜಂಜರ ಬಗೆಗೊಳ್ಳುತ್ತೀರಿ ಚಂಪಕಮಾಲೆ ಅಂತಪ್ಪ ಅನ್ನುವಂಥ ಸೂತ್ರವನ್ನ ನೀವು ಆಧಾರವಾಗಿ ನೆನಪಲ್ಲಿ ಇಟ್ಕೊಂಡು ಇದನ್ನ ಬರಿಬೇಕಾಗುತ್ತೆ. ಈಗ ನಾವು ಸೂತ್ರದ ಬಗ್ಗೆ ಗಮನಿಸೋಣ. ಈ ಚಂಪಕಮಾಲದ ಸೂತ್ರ ನೆನ್ಪಿಟ್ಕೊಳ್ಳಿ, ಇಲ್ಲ ಬರ್ಕೊಳ್ಳಿ. ಇದನ್ನ ಬರ್ಕೊಂಡ್ರ ಚಂಪಕಮಾಲ ವೃತ್ತವು 4 ಸಾಲಿನ ಪದ್ಯವಾಗಿದ್ದು 7 ಗಣಗಳನ್ನ ಆಧಾರಿತವಾಗಿದೆ. ಆ 7 ಗಣಗಳ ಆಧಾರಿತ ಮತ್ತು ಕೊನೆಯಲ್ಲಿ ಆದಿಪ್ರಾಸವು ಅದಿಂದ ಕೂಡಿರುತ್ತದೆ. ಹಾಗಾದ್ರೆ 7 ಗಣಗಳು ಯಾವ್ಯಾವು ಅಂತಂದ್ರೆ ನ, ಜ, ಬ, ಜ, 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 ರ. ಗೊತ್ತಾಯ್ತಾ? ನೋಡಿ ಬರ್ಕೊಳ್ಳಿ ಮಕ್ಕಳೇ ಅದನ್ನ. ಈಗ ಸೂತ್ರ ಬರ್ಕೊಳ್ಳಿ. ನಜ, ಬ, ಜ, 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 ನಜ ಬಜ, ಜಂಜರಂ, ಜಂಜರಂ, ಬಗೆಗೊಳ್ಳುತ್ತೀರೆ, ಚಂಪಕಮಾಲೆ ಎಂದಪ್ಪ. ಚಂಪಕಮಾಲೆ ಎಂದಪ್ಪ. ಮಾಲೆ ಎಂದಪ್ಪ. ಚಂಪಕಮಾಲೆ ಎಂದಪ್ಪ. ನೋಡಿ ಇದರಲ್ಲಿ ನಾವು ಎಣಿಸಿದ್ರು ಕೂಡ 21 ಅಕ್ಷರ ಬರುತ್ತೆ ಸೂತ್ರ. ಗೊತ್ತಾಯ್ತಾ? ನೋಡಿ ಮಕ್ಕಳೇ, ನಜ ಬಜ ಜಂಜರ ಬಗೆಗೊಳ್ಳುತ್ತಾರೆ ಚಂಪಕಮಾಲೆ ಎಂದಪ್ಪ. ಹಾಗೆ ನೋಡಿ ಇದನ್ನ ಎಣಿಸಿದ್ರೆ ನೋಡಿ 1 2 3 4 5 6 7 8 9 10 11 12 13 14 15 16 17 18 19 20 21. ಪರ್ರದು ಒಂದೇ ಅಕ್ಷರ. ಗೊತ್ತಾಗ್ತಾ ಇದೆಯಾ? ಸೂತ್ರ ಗೊತ್ತಾಯ್ತು. ಈಗ ಎಷ್ಟು ಅಕ್ಷರ ಸೇರ್ಕೊಂಡು ಒಂದು ಸೂತ್ರ ಆಗಿದೆ? ಎಷ್ಟು ಅಕ್ಷರ? 21 ಅಕ್ಷರಗಳಿಗೆ. ಗೊತ್ತಾಯ್ತಾ? ಈ ಸೂತ್ರವನ್ನ ಆ 7 ಬಗೆಯ ಗಣಗಳು ಏನು ಬರ್ತಾವಲ್ಲ ನಜ ಬಜ ಜಂಜರ ಅಂತೇಳಿ ಈ ಗಣಗಳನ್ನ ನೆನಪಿಟ್ಕೊಂಡು ನಾವು ಯಾವುದೇ ಪದವನ್ನ ಹಾಕಬಹುದು. ಹಾಗಾದ್ರೆ ಹಾಕುವ ಕ್ರಮ ಪದ್ಯ ಉದಾಹರಣೆ ಅದನ್ನು ನಾವು ಹಾಕಬಹುದು ಅನ್ನೋದನ್ನ ನಾನು ನಿಮಗೆ ಕೊಡ್ತೇನೆ. ಕೆಮ್ಮನೆ ಮೀಸೆ ಒತ್ತನೆ ಅನ್ನುವಂಥ ಪದವನ್ನ ತೆಗಿರಿ ಮಕ್ಕಳೇ. ಅದರಲ್ಲಿ ನಾವು ಗಮನಿಸೋಣ. ಕೆಮ್ಮನೆ ಮೀಸೆ ಒತ್ತನೆ.
ನೋಡಿ ಉದಾಹರಣೆ ಪದ್ಯ ಗಮನಿಸಿ. ಒಡವೆಯ ನಾಲ್ಕು ಒಡವೆಯ ಒಡವೆಯ ನರ್ತಿ ಒಡವೆಯ ನರ್ತಿ ಗಿತ್ತೆ ಒಡವೆಯ ನರ್ತಿ ಗಿತ್ತೆ ನವನೀತಳಂ ನೀತಳನು ಗುರುಗಿತ್ತೆ ನೀಗೊಳನು. ಗೊತ್ತಾಯ್ತಾ? ನೋಡಿ ಈಗ ಒಂದು ಸಾಲನ್ನ ನಾನು ಬರ್ತಿದ್ದೀನಿ ಮಕ್ಕಳು, ಬರ್ಕೊಳ್ತಾ ಇದ್ದೀರಾ? ಗಮನಿಸ್ತಾ ಇದ್ದೀರಾ? ಎಣಿಸಿದ್ರೆ ಅಕ್ಷರಗಳು ಬರ್ತಾವ ನೋಡಿ. 1 2 3 4 5 6 7 8 9 10 11 12 13 14 15 16 17 18 19 20 21. ಎಷ್ಟು ಅಕ್ಷರ ಬಂದ್ವಾ? 21. ಬಂದ್ವೇರಪ್ಪ? ಬಂದ್ವೇರ? 21 ಅಕ್ಷರಗಳ ಬಂದಿರತಕ್ಕಂಥ ವೃತ್ತವನ್ನ ಯಾವ ವೃತ್ತ ಅಂತ ಕರಿತೀವಿ? ಯಾವ ವೃತ್ತ? ಹೇಳಿ. ಯಾವ ವೃತ್ತ? ಈಗ ನಾವು ಮೂರು ಅಕ್ಷರ ಸೇರಿ ಒಂದು ಗಣ ಮಾಡಬೇಕು. ಗೊತ್ತಾಯ್ತಾ? ಮೂರು ಅಕ್ಷರ ಸೇರಿ. ಹಾಗಾದ್ರೆ ಈ ಮೊದಲನೇ ಅಕ್ಷರಕ್ಕೆ ಯಾವ ಮಾತ್ರೆ ಹಾಕ್ಬೇಕು? ಹಾಗಾದ್ರೆ ಹೇಳಿ. ಅದಕ್ಕೆ ಲಘು ಹಾಕ್ಬೇಕು, ಗುರು ಹಾಕ್ಬೇಕು? ಗುರು. ಲಘು. ಇದಕ್ಕೆ ಲಘು. ನೋಡಿ ನಾನು ಒಂದು ಸಾಲ ಹಾಕಿರ್ತೀನಿ, ನೀವು ಬಂದು ನೆಕ್ಸ್ಟ್ ಎರಡನೇ ಸಾಲ ಹಾಕ್ತೀನಿ. ಗೊತ್ತಾಯ್ತಾ? ನೆಕ್ಸ್ಟ್ ಇದಕ್ಕೆ ಯಾವ ಮಾತ್ರೆ ಹಾಕ್ಬೇಕು? ಲಘು. ಇದಕ್ಕೆ ಲಘು. ಇದಕ್ಕೆ ಗುರು. ಇದಕ್ಕೆ ಲಘು. ಇದಕ್ಕೆ ಹೇಳಿ ಗುರು. ಯಾಕೆ ಹೇಳಿ? ಹಿಂದಿನ ಅಕ್ಷರಕ್ಕೆ ಗುರು ಹಾಕಿದಕ್ಕೆ ಲಘು. ಇದಕ್ಕೆ ಲಘು. ಇದಕ್ಕೆ ಲಘು. ಇದಕ್ಕೆ ಗುರು. ಯಾಕೆ? ದೀರ್ಘಾಕ್ಷರ. ಇದಕ್ಕೆ ಲಘು. ಇದಕ್ಕೆ ಲಘು. ಇದಕ್ಕೆ ಬಾಯ್ ಬಿಡಿ. ನೆಕ್ಸ್ಟ್ ಇದಕ್ಕೆ ಗುರು. ಇದಕ್ಕೆ ಲಘು. ಇದಕ್ಕೆ ಇದಕ್ಕೆ ಗುರು. ಇದಕ್ಕೆ ಲಘು. ಇದಕ್ಕೆ ಗುರು. ಇದಕ್ಕೆ ಇದಕ್ಕೆ ಗುರು. ಹಾಗಾದ್ರೆ ಈಗ ಮಾತನ್ನ ಹಾಕಿದ್ರಿ. ಎಷ್ಟು ಅಕ್ಷರಗಳಿಗೆ ಒಂದು ಗುಂಪಾಗಿ ಮಾಡ್ಬೇಕಂತ ಹೇಳಿದ್ದೀನಿ? ಎಷ್ಟು ಅಕ್ಷರ? 3 ಅಕ್ಷರ. ನೋಡಿ 1 2 3. ಗೊತ್ತಾಯ್ತಾ? ಕೇಳಿಸ್ಕೊಳ್ತಾ ಇದೆಯಾ ರಮ್ಯ? ನೋಡಮ್ಮ 1 2 3 ಮಾತ್ರೆಗಳನ್ನು ಲೆಕ್ಕಾಚಾರ ಮಾಡೋದಿಲ್ಲ. ಇದು ಮಾತ್ರ ಛಂದಸ್ಸು ಅಲ್ಲ. ಯಾವ ಗಣ ಅಂತ ಹೇಳಿದೆ ನಾನು? ಅಕ್ಷರ ಗಣ. ಯಾವುದು? ಅಕ್ಷರ ಗಣ. ಅಕ್ಷರಗಳ ಆಧಾರದಿಂದ ಅಳಿತಕ್ಕಂಥ ಛಂದಸ್ಸು. ಹಾಗಾಗಿ ಮೂರು ಅಕ್ಷರಗಳಿಗೆ ನಾವು ಒಂದು ಗುಂಪು ಮಾಡಬೇಕು, ಆವಾಗ ನಮಗೆ ಲೆಕ್ಕ ಸಿಗುತ್ತೆ. ನೋಡಿ ನೆಕ್ಸ್ಟ್ 1 2 3 1 2 3 1 2 3 1 2 3 1 2 3. ಎಷ್ಟು ಗಣ ಆಯ್ತು ನೋಡಿ? ಈಗ 3 ಲಘು ಬಂದರೆ ಯಾವ ಗಣ? ಹೇಳಿ. ಯಾವ ಗಣ? ನಗಣ. ಮಧ್ಯದಲ್ಲಿ ಗುರು ಬಂದು ಆಚೆ ಈಚೆ ಲಘು ಬಂದರೆ ಯಾವ ಗಣ? ಜಗಣ. ನೋಡಿ ಇಲ್ಲಿದೆ ಜಗಣ ಅಲ್ವಾ? ಯಾವ ಗಣ? ಜಗಣ. ನೆಕ್ಸ್ಟ್ ಮೊದಲ ಗುರು 2 ಲಘು ಬಂದರೆ ಯಾವ ಗಣ? ಹೇಳ್ರಲೇ. ಬಗಣ ಅಲ್ವಾ? ಬಂದರೆ ಬಗಣ ಅಂತ ಹೇಳಿ. ನೆಕ್ಸ್ಟ್ ಮಧ್ಯದಲ್ಲಿ ಗುರು ಬಂದು ಆಚೆ ಈಚೆ ಲಘು ಬಂದರೆ ಯಾವ? ಹೇಳಿ. ಜಗಣ. ನೆಕ್ಸ್ಟ್ ಇದು ಜಗಣ. ಇದು ಜಗಣ. ಇದು ರಗಣ. ಗೊತ್ತಾಗ್ತಾ ಇದೆಯಾ? ಹಾಗಾದ್ರೆ ಈ ಒಂದು ವೃತ್ತವನ್ನ ಯಾವ ಛಂದಸ್ಸಿಗೆ ಆಧಾರಿತವಾಗಿ ಯಾವ ವೃತ್ತ ಅಂತ ಕರಿತೀವಿ? ಗೊತ್ತಾಯ್ತಾ? ಹಾಗಾದ್ರೆ ನೀವು ಒಂದ್ಸಾಲ ಕೊಟ್ಟರೆ ಮಾಡ್ತೀರಿ. ಬಂದ್ ಮಾಡ್ರಿ. ನೆಕ್ಸ್ಟ್ ಬರ್ಕೊಳ್ಳಿ. ದಡಕೆಯ ದಡಕೆಯ ದಡಕೆಯೂ ಇಲ್ಲ. ದಡಕೆಯೂ ಇಲ್ಲ. ಕೈ ಒಳಗಡೆ
ಶ್ರುತ ಪಾರಾಗ ನೆಂತು ಶ್ರುತ ಪಾರಾಗ ನೆಂತು ಸಂತಸಂ ಸಂತಸಂ ಶ್ರುತ ಪಾರಾಗ ನೆಂತು ಸಂತಸಂ ಉದಯನ ಮಾಡ್ತೀರಿ ಇಲ್ಲಿ ಬಂದ ಬರಮ್ಮ ಬರಲ್ಲ ಅಜಿತ ಬಾ ನೀನು ಬರ ಇಬ್ರು ಬನ್ನಿ ಇಬ್ರು ಎದ್ದು ಬನ್ನಿ ಲಘು ಬರಾಬರಿ ಇಬ್ರು ಬೇಕಾ ಬನ್ನಿ ಬೇಗ ಬೇಗ ಫಾಸ್ಟ್ ಆಗಿ ಹೇಳ್ಕೊಡ್ತೀನಿ ಬನ್ನಿ ತಗ ಅವನು ಲಘು ಆಗ್ತಾನೆ ನೀನು ಮೂರು ಮೂರು ಅಕ್ಷರಗಳಿಗೆ ಒಂದು ಗಣ ಮಾಡು ಹಾಕಿ ಯಾವ ಮಂತ್ರ ಹಾಕ್ಬೇಕು ಅದಕ್ಕೆ ದೊಡ್ಡ ಬರಿ ಹಾ ನೆಕ್ಸ್ಟ್ ಬರ ನೀನು ಲಘು ಹಾಕು ಹಾ ದೊಡ್ಡದಾಗ ಹಾಕು ದೊಡ್ಡದಾಗ ಬರೀಬೇಕು ದೊಡ್ಡದಾಗಿ ಕೊಡಲಿ ಈಗ ಹಾಕಿದೆಲ್ಲ ಸೈಡ್ ನಿಂತ್ಕೋಬೇಕು ಲಘು ಲಘು ಅಲ್ವಾ ಇದಕ್ಕೆ ಏನು ಹಾಕ್ಬೇಕು ಗುರು ಯಾಕೆ ಬರ್ತದೆ ಗುರು ಹಾ ಯಾವುದು ಒತ್ತಕ್ಷರ ಇದಕ್ಕೆ ಯಾವ್ದಾಗ್ಬೇಕು ಹಾ ಮರೆಯಾಗಿ ನಿಂತ್ಕೋ ಓರೆಯಾಗಿ ಕಾಣ್ಬೇಕಲ್ಲ ಇದಕ್ಕೆ ಯಾವ ಮಾತ್ರ ಹಾಕ್ಬೇಕ ಹೊರಗೆ ಏ ಚಕ್ರ ಮತ್ತೆ ಹೇಳಿದ್ರು ಮಾಡ್ತಲ್ಲ ಆಗಲೇ ಬರ ನೀನು ಯಾವ್ದಾಗ್ಬೇಕು ಹಾ ಹಾ ಇದಕ್ಕ ಹಾ ನೆಕ್ಸ್ಟ್ ನೋಡ್ಕೊಳ್ಳ ಬರ ಹಾ ಲಘು ಹಾ ಗುಡ್ ನೆಕ್ಸ್ಟ್ ಇದಕ್ಕೆ ಲಘು ಮಾಡು ಇಲ್ಲೇನು ಮಾಡ್ತೀನಿ ಇಲ್ಲೇನು ನೆಕ್ಸ್ಟ್ ಗುಡ್ ನೀನು ಮೂರು ಅಕ್ಷರ ಗಣ ವಿಂಗಡಿಸು ಮೂರು ಅಕ್ಷರ ಎಣಿಸು ತಡೆಯಲ್ಲ ಅವನು ಎಣಿಸೆ ದೊಡ್ಡದಾಗ ಬರೀ ಅವನಿಗೆ ಮೇಲೆ ಎಳೆಯಪ್ಪ ಹಾ ನೆಕ್ಸ್ಟ್ ಮೇಲೆ ಎಳೆಯಬೇಕು ಹಾ 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 ಎಣಿಸಿದ್ಯಾ ಎಣಿಸ ಅಕ್ಷರ ಎಣಿಸ ಬಾಯ್ ಬಿಟ್ಟು ಹೇಳು 2 3 4 5 6 7 8 9 10 11 12 13 14 15 16 17 18 19 20 ಬರೀ ಸುಮ್ಮನೆ ಅಂದಾಜು ಹೇಳೋದಲ್ಲ ಅಲ್ಲಿ ಹಾ ಬಂತನ ನೀನು ಬರೀ ಸೂತ್ರ ಬರೀಪ್ಪ ಹಾ ನೆಕ್ಸ್ಟ್ ಯಾವ್ದಿದೆ ನಗಣ ಜಗಣ ಆಮೇಲೆ ಬಗಣ ಹೇಳೋರಿಗೆ ಹಾ ನೆಕ್ಸ್ಟ್ ನಗಣ ನಡಿ ನೋಡಿ ಅವನು ಮೊದಲು ಮಾಡ್ದ ಈಗ ಮಾಡಿ ನೆಕ್ಸ್ಟ್ ಅದೇ ರೀತಿ ಗೊತ್ತಾಯ್ತು ನಿಮ್ಗೆ ಏನಮ್ಮ ಈಗ ಚಂಪಕಮ್ಮ ವೃತ್ತ ಎಷ್ಟು ಸಾಲಿನ ಪದ್ಯ ಅಂತ ಹೇಳಿದೀನಿ ಈಗ ನೀವು 2 ಸಾಲ ಗೊತ್ತಾಯ್ತು ಈಗ ಅದೇ ರೀತಿ ಮನೆಯಲ್ಲೂ ಕೂಡ ನೀವು ಉಳಿದ 2 ಸಾಲನ್ನೇ ಕರ್ಕೊಂಡ್ ಬನ್ನಿ ಬಡಿಸುವ ನೆನೆದೊಂದು ಧನುರ್ಬಿದಿತು ಬಡಿಸುವ ಬಗ್ಗೆ ಬಡಿಸುವ ಮನೆ ಕೆಲಸಕ್ಕೆ ಗೊತ್ತಾಯ್ತಾ ಗೃಹಪಾಠ 2 ಸಾಲ ಮನೆಗೆ ಹಾಕೊಂಡ್ ಬನ್ನಿ ಬಡಿಸುವೆ ನೆನ್ನಿ ಬಡಿಸುವೆ ನೆನ್ನಿದೊಂದು ಧನುರ್ಬಿದಿದು
ಧನುರ್ವಿಧಿದು 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 ದಿವ್ಯ ಶರಾಳಿ ದಿವ್ಯ ಶರಾಳಿ ದಿವ್ಯ ಶರಾಳಿ ಇರ್ದು ದಿ ದಿವ್ಯ ಶರಾಳಿ ಇರ್ದು ದಿ ಹೌದಾಯ್ತಾ ಅದೇ ರೀತಿ ನೆಕ್ಸ್ಟ್ ಸಾಲು ಕೂಡ ನೀವು ಮಾಡ್ಕೊಂಡ್ ಬನ್ನಿ ಈ ತರ ನಿಮ್ಗೆ ಅರ್ಥ ಆಯ್ತಾ ಹಾಗಾದ್ರೆ ಚಂಪಕಮಾಲ ವೃತ್ತವು ಎಷ್ಟು ಸಾಲಿನ ಪದ್ಯ ಎಷ್ಟು ಗಣಗಳು ಬರ್ತವೆ ಎಷ್ಟು ಅಕ್ಷರ ಇರುತ್ತೆ ಪ್ರತಿ ಸಾಲಿನಲ್ಲಿ ಎಷ್ಟು ಅಕ್ಷರಗಳು ಹೌದಾಯ್ತಾ ಸೂತ್ರ ಬನ್ನಿ ಯಾರಾದ್ರೂ ಓದಿ ಬರಮ್ಮ ರಮ್ಯ ನೀನು ಓದ್ಬಾ ಬೇಗ ಓದು ಸೂತ್ರ ಓದು ನಜ ಬಜೆ ಜಂಜರಂ ನಜ ಬಜೆ ಜಂಜರಂ ಬಗೆದೊಳಿಸಿದರೆ ಚಂಪಕಮಾಲೆ ಎಂದಪ್ಪ ಹೌದಾಯ್ತಾ ನಜ ಬಜೆ ಜಂಜರಂ ಬಗೆಗೊಳ್ಳುತ್ತಿದೆ ಚಂಪಕಮಾಲೆ ಎಂದಪ್ಪ ಸೂತ್ರ ಈ ಸೂತ್ರವನ್ನು ನೆನಪಿಟ್ಕೊಳ್ಳಿ ಕೊಟ್ಟಿರ್ತಕ್ಕಂಥ ಎರಡು ಸಾಲನ್ನು ನೀವು ಪಕ್ಕ ಮಾಡಬೇಕು ಹೌದಾಯ್ತಾ